ಪರವಾಗಿಲ್ಲ, ಕಡಿಮೆನೇ ಅವರೇ. ಬರೀ ಚೆಂಡು ಹೂಗಳೇ, ಬರೀ ಮೂಟೆಗಳು ರಾಶಿಗಳು ಚೆಂಡು ಹೂವು. ಕೆಜಿ 120. ಹೌದು, ನಂಗೆ ಸಾಕು. 1/4 kg 40. 1 kg 120, 1/4 kg 40. ಯಾವ ಲಾಜಿಕ್ಕು. ಮಾವಿನ ಎಲೆಗಳು ಕೊಂಡೋ ಟೈಮ್ ಬಂದ್ಬಿಟ್ಟೈತೆ ಸ್ವಾಮಿ. ನಾವು ಕೊಂಡೋ ಆ ಸೌತೆಕಾಯಿಗಳು ನೋಡಿ ಹೆಂಗವೆ, ಅವು ಕೂಡ 20 ರೂಪಾಯಿ ಮಾರ್ತಿರ್ತಾರ. ಈ ಬಿಸಿಲಾಗೆಲ್ಲ ಬೇಡ ಅಕ್ಕ. ಎಷ್ಟು ಸೌತೆಕಾಯಿ? 20 ರೂಪಾಯಿ ನೋಡಿ, ಬೇಡ. ಹಾಯ್, ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ನೋಡಿದ್ರಲ್ಲ ಹಬ್ಬದ ವಾತಾವರಣ ಹೇಗಿದೆ ನಮ್ಮ ಮಾರ್ಕೆಟ್ ಅಲ್ಲಿ ಅಂತ. ಹಬ್ಬಕ್ಕೆ ಬೇಕಾಗಿರೋ ಸಾಮಾನು ತಗೊಳೋದಕ್ಕೆ ಬಂದಿದೀವಿ ನಾನು ನನ್ನ ತಂಗಿ. ಅದೇನೋ ಗುಡ್ಡೆ ತರಕಾರಿ ಅಂತೆ. ಶಿವನೇ ಶಂಭುಲಿಂಗನೇ. ಒಂದು ಸಾಕು, ಕೆಜಿ ಮೇಲೆ ಆಯ್ತು. ಎಷ್ಟಿದೆ? ಎರಡು ಆಗಿ ಒಂದು ಎರಡಮ್ಮ ಬೇಕಾದ ಒಂದು ಸಾಕು. ಒಂದು 60 ರೂಪಾಯಿ ತಗೋ. ಇದು ಸಾಕು ನಮ್ಮ ಇದು ಇಡ್ಲಿ ಇಲ್ಲ, ಒಂದು 10 ರೂಪಾಯಿ ಲಿಂಗ. ಏನು ಹೇಳಿದ್ನೇಳು? ಏನೇ ಅಮ್ಮ ರಶ್ಶು. ಅಜ್ಜಿ ಎಷ್ಟು? 10 ರೂಪಾಯಿ 23. ನಂಗೂ 10 ರೂಪಾಯಿ ಅಂತೆ. ಗುಡ್ಡೆ ಮನೆಗೇನು ಬೇಕೋ ಅದೆಲ್ಲ ತಗೊಂಡಿದ್ದಾಯ್ತು. ಸ್ವಲ್ಪ ರಶ್ ಇತ್ತು. ನಾನು ಅನ್ಕೊಂಡಿದ್ ಮಟ್ಟಿಗೆ ಏನು ರಶ್ ಇರಲಿಲ್ಲ. ಬೇರೆ ಟೈಮಲ್ಲಿ ಆದರೆ ಹಬ್ಬದ ದಿನಗಳಲ್ಲಿ ಬರೋದಕ್ಕೆ ಆಗೋದಿಲ್ಲ ಕೋಲಾರ್ಗೆ. ಫುಲ್ ರಶ್ ಇರುತ್ತೆ, ಎಲ್ಲಿ ನೋಡಿದ್ರು ಜನ ಇರ್ತಾರೆ. ಬಂದಿದ್ದ ಕೆಲಸ ಮುಗೀತು, ಮನೆಗೆ ರಿಟರ್ನ್ ಆಗೋದಕ್ಕೆ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ. ಬಸ್ ಸ್ಟ್ಯಾಂಡ್ ವ್ಯೂ ನೋಡಿ ಹೇಗಿದೆ. ಆಗ್ತಾನೆ ಸನ್ಸೆಟ್ ಆಗ್ತಿದೆ, ತುಂಬ ಚೆನ್ನಾಗಿತ್ತು ವ್ಯೂ. ಇದೇ ನಮ್ಮ ಕೋಲಾರ್ ಬಸ್ ಸ್ಟ್ಯಾಂಡ್. 1 ಅವರಲ್ಲಿ ಮುಗಿಬೇಕಾಗಿದ್ದು ಶಾಪಿಂಗು 2 ಅವರ್ಸ್ ಆಯಿತು. ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟಿದ್ದೀವಿ. ನಿಮ್ಮ ಕಡೆ ಯಾವ ಥರ ಶ್ರೀರಾಮನವಮಿ ಹಬ್ಬ ಮಾಡ್ತಾರೆ ಅಂತ ತಿಳಿಸಿ. ನಮ್ಮ ಕಡೆ ದೇವಸ್ಥಾನಗಳ ಹತ್ರ ಎಲ್ಲ ಪೂಜೆ ಮಾಡಿ ಪ್ರಸಾದವಾಗಿ ಬೆಲ್ಲದ ಪಾನಕ, ಮಜ್ಜಿಗೆ, ನಿಂಬೆಹಣ್ಣಿನ ಜ್ಯೂಸು ಮತ್ತು ಕೋಸಂಬರಿನ ಹಂಚ್ತಾರೆ. ನಾನು ಮಜ್ಜಿಗೆ ಮಾಡಿರಲಿಲ್ಲ ನಮ್ಮ ಮನೆಯಲ್ಲಿ. ಪ್ರಸಾದವಾಗಿ ಕೋಸಂಬರಿ, ಬೆಲ್ಲದ ಪಾನಕ ಮತ್ತು ನಿಂಬೆಹಣ್ಣಿನ ಜ್ಯೂಸ್ ಮಾಡಿದ್ದೆ. ಇನ್ನೊಮ್ಮೆ ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಚೆನ್ನಾಗಿರಬೇಕು, ಅದ್ರ ಜೊತೆ ನಾನಿರಬೇಕು ಅಂತ ಬಯಸ್ತಾ ಬಾಯ್.